ಯೋಜನೆ ಜಾರಿ ಆಗಬೇಕು ಅಂತಕೊಂಡು ಹೇಳಿ ಉತ್ತರ ಕರ್ನಾಟಕ ಭಾಗದ ನರಗುಂದ ನವಲಗುಂದಲ್ಲಿ ಕಳೆದ ಹಲವಾರು ದಶಕಗಳಿಂದ ಹೋರಾಟ ನಡೆಕೊಂಡ್ಬಂದದ. ಇವತ್ತು ನಮಗೇನಾಗಿದೆ ಕರ್ನಾಟಕದವ್ರಿಗೆ ಅಂದರೆ ಕೇಂದ್ರ ಸರ್ಕಾರ ತಾಯಿ ಸ್ಥಾನದಲ್ಲಿದೆ, ನಾವು ಹತ್ತು ಕೇಳುವಂಥ ಸ್ಥಳದಲ್ಲಿ ನಾವಿದ್ದೇವೆ. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ನೀವೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬರ್ತೀರಿ. ಇವತ್ತು ನಮ್ಮ ರಾಜ್ಯ ಆಗಿರ್ತಕ್ಕಂಥ ಭಾಳ ಪ್ರಮುಖವಾದಂಥ ಕುಡಿಯುವ ನೀರಿನ ಯೋಜನೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದೆ. ಪಾಂಚಾಳರ ನೇತೃತ್ವದಲ್ಲಿ 13.2 TMCಯನ್ನು ಹಂಚಿಕೆ ಮಾಡಾಗಿದೆ. DPR ಅನುಮತಿ ಆಗಿದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗೈತಿ, ಎಲ್ಲ ಆಗೈತಿ. ಇವತ್ತು ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟ ನಂತರ ಇಮ್ಮಿಡಿಯೇಟಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಬಿಟ್ಟೇವೆ. ಇವತ್ತು ಅವರು ಕ್ಲಿಯರೆನ್ಸ್ ಕೊಟ್ಟರೆ ನಾ ಮುಂಜಾನೆ ಕೆಲಸ ಚಾಲು ಮಾಡಿಸೋ ಜವಾಬ್ದಾರಿ ನಂದು. ಆ ಕೆಲಸವನ್ನು ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡೇವಿ. ಹಿಂದೆ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ಅನಂತಕುಮಾರ್ ಅವರು ಒಂದು ಕೇಂದ್ರ ಸಚಿವರಾಗಿದ್ದರು. ಅವ್ರು ಏನು ಹೇಳ್ತಿದ್ರು ಅಂದರೆ, ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವು ಪಕ್ಷಾತೀತವಾಗಿ ಒಂದಾಗೋಣ ಅಂತಕೊಂಡು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಅಂಥ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅದಾರ. ಅವರಿಗೆ ಮೊನ್ನೆ ನಾನು, ನಮ್ಮ ಮಹೇಶ್ ತೆಂಗಿನಕಾಯಿಯವರು ಮತ್ತು MR ಪಾಟೀಲ್ರು, CC ಪಾಟೀಲ್ರು ಎಲ್ಲರೂ ಕೂಡ ಮಾತನಾಡಿದ್ವಿ. ಏನಾರ ಮಾಡಿ ಈ ಯೋಜನೆ ತಕ್ಷಣ ಮಾಡ್ಬೇಕಂತ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ಯಾರ. ಅದಕ್ಕೆ ಈ ಸರ ಎಷ್ಟು ಸರ ಅದು ವನ್ಯಜೀವಿ ಮಂಡಳಿ ಸಭೆ ಕರ್ದಾರಲ್ಲ, ಕಳಸಾ ಬಂಡೂರಿ ವಿಷಯ ಬಂದಕ್ಕೆ ಪೋಸ್ಟ್ಪೋನ್ ಮಾಡಿಬಿಡೋದು. ಯಾಕೆ ನಾವೇನು ಅನ್ಯಾಯ ಮಾಡೀವಿ? ಕರ್ನಾಟಕ ರಾಜ್ಯ ಏನು ಅನ್ಯಾಯ ಮಾಡಿದೆ? ನಾವು ಕುಡಿ ನೀರು ಕೇಳಕತ್ತೀವಿ. ಓನ್ಲಿ 13.42 TMC, ಅದರ 7.56 ಮಾತ್ರ. ಅದಕ್ಕೆ ಆ ಯೋಜನೆಗೆ ಮಂಜೂರಾತಿ ಕೊಡಬೇಕು ಅಂತಕೊಂಡು ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿಂದು ಇವತ್ತು ನವಲಗುಂದಲ್ಲಿ ಏನು ಕಡ್ಲಿಕೊಪ್ಪ ಅವರ ಸ್ಮಾರಕಕ್ಕೆ ಇವತ್ತು ಭೂಮಿಯನ್ನು ಏನು ಕೊಟ್ಟರು ಆ ಮೇಗಲ್ ಮನೆಯವರಿಗೆ ಮತ್ತು ನಮ್ಮ ದೇಸಾಗೌಡರಿಗೆ ನಾನು ಒಬ್ಬ ರೈತ ಹೋರಾಟಗಾರನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ಜುಲೈ 21ರೊಳಗೆ ಅದನ್ನು ಉದ್ಘಾಟನೆ ಮಾಡುವಂಥ ಜವಾಬ್ದಾರಿಯನ್ನು, ಆ ಕಟ್ಟಡವನ್ನು ಮುಗಿಸ್ಲಿಕ್ಕೆ ಸಚಿವರಂಥ ಸನ್ಮಾನ್ಯ HK ಬಾಲ್ ಜವಾಬ್ದಾರಿ ತೊಗೊಂಡ್ರೆ ಅದಕ್ಕೆ ಎಲ್ಲ ರೈತ ಹೋರಾಟಗಾರರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಅಂದರೆ ಈ ವಿಷಯದ ಕೇಂದ್ರ ಸರ್ಕಾರ ಏನು ರಾಜಕೀಯ ಮಾಡ್ತಾ ಇದ್ದಾರೋ, ಯಾಕೆ ಕ್ಲಿಯರೆನ್ಸ್ ತೀರ್ಮಾನಕ್ಕೆ ಬಂದೇನೆ, ಕೊಡ್ತಾರೆ ಅನ್ನೋಂಥ ಆಶಾಭಾವನೆ ನನಗಿದೆ. ಕೊಡ್ತೇವೆ ಅಂತ ಒಪ್ಕೊಂಡಾರ. ಅದಕ್ಕೆ ಈ ತಿಂಗಳು ಬೇಡ, ನೆಕ್ಸ್ಟ್ ಮಂತ್ ಅದ್ರ ಮೀಟಿಂಗ್ ಇದೆ, ಅದ್ರಾಗ ಅನುಮತಿ ಕೊಡಿಸ್ಬಿಟ್ರೆ ಸಾಕು, ಕಾಮಗಾರಿ ಸ್ಟಾರ್ಟ್ ಆಗೈತಿ. ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು, ಇದು ಕೇವಲ ಉತ್ತರ ಕರ್ನಾಟಕಕ್ಕೆ ಹೋರಾಟ ಆಗಲಿಲ್ಲ, ಇಡೀ ರಾಜ್ಯದ ಹೋರಾಟ ಆಗಿ ಮಾರ್ಪಾಡಾಯ್ತು. ವಿಧಾನಸಭೆಯಲ್ಲಿ ನಾನು 3-4 ಬಾರಿ ಪ್ರಸ್ತಾಪ ಮಾಡಿದೆ. ಅದಕ್ಕೆ ನಾನು ಇಷ್ಟ ಹೇಳ್ತಕ್ಕಂಥದ್ದು, ಈಗ ಕಾಲ ಹತ್ತಿರ ಬಂದೈತಿ, ನಾವು ಟೀಕೆ ಮಾಡೋಕ್ಕೆ ಬರೋಂಗಿಲ್ಲ. ಊರಿಗೆ ಬಂದಾಗ ನೀರಿಗೆ ಬರಬೇಕಲ್ಲ, ಹಂಗಾಗೈತೆ ಪರಿಸ್ಥಿತಿ. ಅದ್ರ ಸಲುವಾಗಿ ನಾವು ಹೆಚ್ಚು ಚರ್ಚೆ ಮಾಡ್ದನ ಆ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಯೋಜನೆ ಜಾರಿ ಆಗಬೇಕು ಅಂತಕೊಂಡು ಹೇಳಿ ಉತ್ತರ ಕರ್ನಾಟಕ ಭಾಗದ ನರಗುಂದ ನವಲಗುಂದಲ್ಲಿ ಕಳೆದ ಹಲವಾರು ದಶಕಗಳಿಂದ ಹೋರಾಟ ನಡೆಕೊಂಡ್ಬಂದದ. ಇವತ್ತು ನಮಗೇನಾಗಿದೆ ಕರ್ನಾಟಕದವ್ರಿಗೆ ಅಂದರೆ ಕೇಂದ್ರ ಸರ್ಕಾರ ತಾಯಿ ಸ್ಥಾನದಲ್ಲಿದೆ, ನಾವು ಹತ್ತು ಕೇಳುವಂಥ ಸ್ಥಳದಲ್ಲಿ ನಾವಿದ್ದೇವೆ. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ನೀವೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬರ್ತೀರಿ. ಇವತ್ತು ನಮ್ಮ ರಾಜ್ಯ ಆಗಿರ್ತಕ್ಕಂಥ ಭಾಳ ಪ್ರಮುಖವಾದಂಥ ಕುಡಿಯುವ ನೀರಿನ ಯೋಜನೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದೆ. ಪಾಂಚಾಳರ ನೇತೃತ್ವದಲ್ಲಿ 13.2 TMCಯನ್ನು ಹಂಚಿಕೆ ಮಾಡಾಗಿದೆ. DPR ಅನುಮತಿ ಆಗಿದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗೈತಿ, ಎಲ್ಲ ಆಗೈತಿ. ಇವತ್ತು ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟ ನಂತರ ಇಮ್ಮಿಡಿಯೇಟಾಗಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಬಿಟ್ಟೇವೆ. ಇವತ್ತು ಅವರು ಕ್ಲಿಯರೆನ್ಸ್ ಕೊಟ್ಟರೆ ನಾ ಮುಂಜಾನೆ ಕೆಲಸ ಚಾಲು ಮಾಡಿಸೋ ಜವಾಬ್ದಾರಿ ನಂದು. ಆ ಕೆಲಸವನ್ನು ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡೇವಿ. ಹಿಂದೆ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ಅನಂತಕುಮಾರ್ ಅವರು ಒಂದು ಕೇಂದ್ರ ಸಚಿವರಾಗಿದ್ದರು. ಅವ್ರು ಏನು ಹೇಳ್ತಿದ್ರು ಅಂದರೆ, ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವು ಪಕ್ಷಾತೀತವಾಗಿ ಒಂದಾಗೋಣ ಅಂತಕೊಂಡು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಅಂಥ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅದಾರ. ಅವರಿಗೆ ಮೊನ್ನೆ ನಾನು, ನಮ್ಮ ಮಹೇಶ್ ತೆಂಗಿನಕಾಯಿಯವರು ಮತ್ತು MR ಪಾಟೀಲ್ರು, CC ಪಾಟೀಲ್ರು ಎಲ್ಲರೂ ಕೂಡ ಮಾತನಾಡಿದ್ವಿ. ಏನಾರ ಮಾಡಿ ಈ ಯೋಜನೆ ತಕ್ಷಣ ಮಾಡ್ಬೇಕಂತ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ಯಾರ. ಅದಕ್ಕೆ ಈ ಸರ ಎಷ್ಟು ಸರ ಅದು ವನ್ಯಜೀವಿ ಮಂಡಳಿ ಸಭೆ ಕರ್ದಾರಲ್ಲ, ಕಳಸಾ ಬಂಡೂರಿ ವಿಷಯ ಬಂದಕ್ಕೆ ಪೋಸ್ಟ್ಪೋನ್ ಮಾಡಿಬಿಡೋದು.
ಯಾಕೆ ನಾವೇನು ಅನ್ಯಾಯ ಮಾಡೀವಿ? ಕರ್ನಾಟಕ ರಾಜ್ಯ ಏನು ಅನ್ಯಾಯ ಮಾಡಿದೆ? ನಾವು ಕುಡಿ ನೀರು ಕೇಳಕತ್ತೀವಿ ಓನ್ಲಿ 13.42 TMC, ಅದರ 7.56 ಮಾತ್ರ. ಅದಕ್ಕೆ ಆ ಯೋಜನೆಗೆ ಮಂಜೂರಾತಿ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿಂದು ಇವತ್ತು ನವಲಗುಂದಲ್ಲಿ ಏನು ಕಡ್ಲಿಕೊಪ್ಪ ಅವರ ಸ್ಮಾರಕಕ್ಕೆ ಇವತ್ತು ಭೂಮಿಯನ್ನು ಏನು ಕೊಟ್ಟರು ಆ ಮೇಗಲ್ ಮನೆಯವರಿಗೆ ಮತ್ತು ನಮ್ಮ ದೇಸಾಗೌಡರಿಗೆ ನಾನು ಒಬ್ಬ ರೈತ ಹೋರಾಟಗಾರನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ಜುಲೈ 21ರೊಳಗೆ ಅದನ್ನು ಉದ್ಘಾಟನೆ ಮಾಡುವಂಥ ಜವಾಬ್ದಾರಿಯನ್ನು ಆ ಕಟ್ಟಡವನ್ನು ಮುಗಿಸ್ಲಿಕ್ಕೆ ಸಚಿವರಂಥ ಸನ್ಮಾನ್ಯ ಎಚ್ ಕೆ ಬಾಲ್ ಜವಾಬ್ದಾರಿ ತೊಗೊಂಡ್ರೆ ಅದಕ್ಕೆ ಎಲ್ಲ ರೈತ ಹೋರಾಟಗಾರರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಅಂದ್ರೆ ಈ ವಿಷಯದ ಕೇಂದ್ರ ಸರ್ಕಾರ ಏನು ರಾಜಕೀಯ ಮಾಡ್ತಾ ಇದ್ದಾರೋ ಯಾಕೆ ಕ್ಲಿಯರೆನ್ಸ್ ಕೊಡ್ತೀವಿ ತೀರ್ಮಾನಕ್ಕೆ ಬಂದೇನೆ ಕೊಡ್ತಾರೆ ಅನ್ನೋಂಥ ಆಶಾಭಾವನೆ ನನಗಿದೆ. ಕೊಡ್ತೇವೆ ಅಂತ ಒಪ್ಕೊಂಡಾರ. ಅದಕ್ಕೆ ಈ ತಿಂಗಳು ಬೇಡ, ನೆಕ್ಸ್ಟ್ ಮಂತ್ ಅದ್ರ ಮೀಟಿಂಗ್ ಇದೆ, ಅದ್ರಾಗ ಅನುಮತಿ ಕೊಡಿಸ್ಬಿಟ್ರೆ ಸಾಕು. ಕಾಮಗಾರಿ ಸ್ಟಾರ್ಟ್ ಆಗೈತಿ. ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು, ಇದು ಕೇವಲ ಉತ್ತರ ಕರ್ನಾಟಕಕ್ಕೆ ಹೋರಾಟ ಆಗಲಿಲ್ಲ, ಇಡೀ ರಾಜ್ಯದ ಹೋರಾಟ ಆಗಿ ಮಾರ್ಪಾಡಾಯ್ತು. ವಿಧಾನಸಭೆಯಲ್ಲಿ ನಾನು 3-4 ಬಾರಿ ಪ್ರಸ್ತಾಪ ಮಾಡಿದೆ. ಅದಕ್ಕೆ ನಾನು ಇಷ್ಟ ಹೇಳ್ತಕ್ಕಂಥದ್ದು, ಈಗ ಕಾಲ ಹತ್ತಿರ ಬಂದೈತಿ, ನಾವು ಟೀಕೆ ಮಾಡೋಕ್ಕೆ ಬರೋಂಗಿಲ್ಲ. ಊರಿಗೆ ಬಂದಾಗ ನೀರಿಗೆ ಬರಬೇಕಲ್ಲ, ಹಂಗಾಗೈತೆ ಪರಿಸ್ಥಿತಿ. ಅದ್ರ ಸಲುವಾಗಿ ನಾವು ಹೆಚ್ಚು ಚರ್ಚೆ ಮಾಡ್ದನ ಆ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಯೋಜನೆ ಜಾರಿ ಆಗಬೇಕು ಅಂತ ತಿಳ್ಕೊಂಡು ಹೇಳಿ ಉತ್ತರ ಕರ್ನಾಟಕ ಭಾಗದ ನರಗುಂದ ನವಲಗುಂದಲ್ಲಿ ಕಳೆದ ಹಲವಾರು ದಶಕಗಳಿಂದ ಹೋರಾಟ ನಡ್ಕೊಂಬಂದದ. ಇವತ್ತು ನಮಗೇನಾಗಿದೆ ಕರ್ನಾಟಕದವ್ರಿಗೆ ಅಂದರೆ, ಕೇಂದ್ರ ಸರ್ಕಾರ ತಾಯಿ ಸ್ಥಾನದಲ್ಲಿದೆ, ನಾವು 10 ಕೇಳುವಂಥ ಸ್ಥಳದಲ್ಲಿ ನಾವಿದ್ದೇವೆ. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇವತ್ತು ನೀವೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬರ್ತೀರಿ. ಇವತ್ತು ನಮ್ಮ ರಾಜ್ಯದಾಗಿರ್ತಕ್ಕಂಥ ಭಾಳ ಪ್ರಮುಖವಾದಂಥ ಕುಡಿಯೋ ನೀರಿನ ಯೋಜನೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಮಹದಾಯಿ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದೆ. ಪಾಂಚಾಳ್ ಅವರ ನೇತೃತ್ವದಲ್ಲಿ 13.2 TMCಯನ್ನು ಹಂಚಿಕೆ ಮಾಡಾಗಿದೆ. DPR ಅನುಮತಿ ಆಗಿದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗೈತಿ, ಎಲ್ಲ ಆಗೈತಿ. ಇವತ್ತು ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟ ನಂತರ ಇಮ್ಮಿಡಿಯೇಟಾಗಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಬಿಟ್ಟೇವೆ. ಇವತ್ತು ಅವರು ಕ್ಲಿಯರೆನ್ಸ್ ಕೊಟ್ಟರೆ ನಾ ಮುಂಜಾನೆ ಕೆಲಸ ಚಾಲು ಮಾಡಿಸೋ ಜವಾಬ್ದಾರಿ ನಂದು. ಆ ಕೆಲಸವನ್ನು ಈಗಾಗಲೇ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡೇವಿ. ಹಿಂದೆ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ಅನಂತಕುಮಾರ್ ಅವರು ಒಂದು ಕೇಂದ್ರ ಸಚಿವರಾಗಿದ್ದರು. ಅವ್ರು ಏನು ಹೇಳ್ತಿದ್ರು ಅಂದರೆ, ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ನಾವು ಪಕ್ಷಾತೀತವಾಗಿ ಒಂದಾಗೋಣ ಅಂತ ತಿಳ್ಕೊಂಡು ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಅಂಥ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅದಾರ. ಅವ್ರಿಗೆ ಮೊನ್ನೆ ನಾನು, ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಮತ್ತು MR ಪಾಟೀಲ್ರು, CC ಪಾಟೀಲ್ರು ಎಲ್ಲರೂ ಕೂಡ ಮಾತನಾಡಿದ್ವಿ. ಏನಾರ ಮಾಡಿ ಈ ಯೋಜನೆ ತಕ್ಷಣ ಮಾಡ್ಬೇಕಂತ ಅವರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ಯಾರ. ಅದಕ್ಕೆ ಈ ಸರ ಎಷ್ಟು ಸರ ಅದು ವನ್ಯಜೀವಿ ಮಂಡಳಿ ಸಭೆ ಕರೆದಾರಲ್ಲ, ಕಳಸಾ ಬಂಡೂರಿ ವಿಷಯ ಬಂದಕ್ಕೆ ಪೋಸ್ಟ್ಪೋನ್ ಮಾಡಿಬಿಡೋದು. ಯಾಕೆ ನಾವೇನು ಅನ್ಯಾಯ ಮಾಡೀವಿ? ಕರ್ನಾಟಕ ರಾಜ್ಯ ಏನು ಅನ್ಯಾಯ ಮಾಡಿದೆ? ನಾವು ಕುಡಿ ನೀರು ಕೇಳಕತ್ತೀವಿ ಓನ್ಲಿ 13.42 TMC, ಅದರ 7.56 ಮಾತ್ರ. ಅದಕ್ಕೆ ಆ ಯೋಜನೆಗೆ ಮಂಜೂರಾತಿ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿಂದು ಇವತ್ತು ನವಲಗುಂದಲ್ಲಿ ಏನು ಕಡ್ಲಿಕೊಪ್ಪ ಅವರ ಸ್ಮಾರಕಕ್ಕೆ ಇವತ್ತು ಭೂಮಿಯನ್ನು ಏನು ಕೊಟ್ಟರು ಆ ಮೇಗಲ್ ಮನೆಯವರಿಗೆ ಮತ್ತು ನಮ್ಮ ದೇಸಾಗೌಡರಿಗೆ ನಾನು ಒಬ್ಬ ರೈತ ಹೋರಾಟಗಾರನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮುಂದಿನ ಜುಲೈ 21ರೊಳಗೆ ಅದನ್ನು ಉದ್ಘಾಟನೆ ಮಾಡುವಂಥ ಜವಾಬ್ದಾರಿಯನ್ನು ಆ ಕಟ್ಟಡವನ್ನು ಮುಗಿಸ್ಲಿಕ್ಕೆ ಸಚಿವರಂಥ ಸನ್ಮಾನ್ಯ ಎಚ್ ಕೆ ಬಾಲ್ ಜವಾಬ್ದಾರಿ ತೊಗೊಂಡ್ರೆ ಅದಕ್ಕೆ ಎಲ್ಲ ರೈತ ಹೋರಾಟಗಾರರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಅಂದ್ರೆ ಈ ವಿಷಯದ ಕೇಂದ್ರ ಸರ್ಕಾರ ಏನು ರಾಜಕೀಯ ಮಾಡ್ತಾ ಇದ್ದಾರೋ ಯಾಕೆ ಕ್ಲಿಯರೆನ್ಸ್ ಕೊಡ್ತೀವಿ ತೀರ್ಮಾನಕ್ಕೆ ಬಂದೇನೆ ಕೊಡ್ತಾರೆ ಅನ್ನೋಂಥ ಆಶಾಭಾವನೆ ನನಗಿದೆ. ಕೊಡ್ತೇವೆ ಅಂತ ಒಪ್ಕೊಂಡಾರ. ಅದಕ್ಕೆ ಈ ತಿಂಗಳು ಬೇಡ, ನೆಕ್ಸ್ಟ್ ಮಂತ್ ಅದ್ರ ಮೀಟಿಂಗ್ ಇದೆ, ಅದ್ರಾಗ ಅನುಮತಿ ಕೊಡಿಸ್ಬಿಟ್ರೆ ಸಾಕು. ಕಾಮಗಾರಿ ಸ್ಟಾರ್ಟ್ ಆಗೈತಿ. ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದ ರೈತರು, ಇದು ಕೇವಲ ಉತ್ತರ ಕರ್ನಾಟಕಕ್ಕೆ ಹೋರಾಟ ಆಗಲಿಲ್ಲ, ಇಡೀ ರಾಜ್ಯದ ಹೋರಾಟ ಆಗಿ ಮಾರ್ಪಾಡಾಯ್ತು. ವಿಧಾನಸಭೆಯಲ್ಲಿ ನಾನು 3-4 ಬಾರಿ ಪ್ರಸ್ತಾಪ ಮಾಡಿದೆ. ಅದಕ್ಕೆ ನಾನು ಇಷ್ಟ ಹೇಳ್ತಕ್ಕಂಥದ್ದು, ಈಗ ಕಾಲ ಹತ್ತಿರ ಬಂದೈತಿ, ನಾವು ಟೀಕೆ ಮಾಡೋಕ್ಕೆ ಬರೋಂಗಿಲ್ಲ. ಊರಿಗೆ ಬಂದಾಗ ನೀರಿಗೆ ಬರಬೇಕಲ್ಲ, ಹಂಗಾಗೈತೆ ಪರಿಸ್ಥಿತಿ. ಅದ್ರ ಸಲುವಾಗಿ ನಾವು ಹೆಚ್ಚು ಚರ್ಚೆ ಮಾಡ್ದನ ಆ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ.